ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಬಿಗ್ ಬ್ರೇಕಿಂಗ್ ನ್ಯೂಸ್. ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಒಂದು ಆಶ್ಚರ್ಯ ಮತ್ತು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅದೇನಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಪಾಸ್ ಆಗುವಂತ ಹಡಗಿನ ವ್ಯಾಲ್ಯೂಗೆ 20% ಅಷ್ಟು ಸುಂಕ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ಇರಾನ್ ಅವರು ಅದೇ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಹಡಗ್ ಪಾಸ್ ಆಗೋದಕ್ಕೆ 18 ಕ್ರೋರ್ಸ್ ಸುಂಕ ಕಟ್ಟಬೇಕು ಅಂದಾಗ ಕೆಂಡಮೆಂಡಲ್ ಆಗಿದ್ರು ಟ್ರಂಪ್. ಆದ್ರೆ ಈಗ 20% ಅಂತಾರೆ. ಇದರಿಂದ ನಾವು ನಗ್ಬೇಕೋ ಇಲ್ಲ ನಡಗ್ಬೇಕೋ ಗೊತ್ತಾಗ್ತಿಲ್ಲ ಅಂತಾನೆ ಹೇಳ್ಬೋದು. ಸೊ ಅಮೆರಿಕದ ಒಂದು CPI ಡೇಟಾ ಬಂದಿದೆ, 3.5% ಇದೆ. ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 3.8. ಸೊ ಇದು ಗುಡ್ ಅಂತಾನೆ ಹೇಳ್ಬೋದು. ಇನ್ನು ಕ್ರೂಡ್ ಆಯಿಲ್ ಬಂದ್ಬಿಟ್ಟು $80 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಸ್ವಲ್ಪ ರಿಕವರಿ ಕಂಡಿದೆ. ಗೋಲ್ಡ್ ಬಂದ್ಬಿಟ್ಟು 1,41,500 ಮಾರ್ಕ್ ಅಲ್ಲಿ ಇದ್ರೆ, ಇನ್ನು ಸಿಲ್ವರ್ 2,25,000 ಪರ್ ಕೆಜಿ ಅಲ್ಲಿ ಇದೆ. ಸೊ FIS ನಿನ್ನೆ 739 ಕ್ರೋರ್ಸ್ ನ ಸೆಲ್ ಮಾಡಿದ್ದಾರೆ. ಸೊ ಇದು ಸೆಕೆಂಡ್ ಡೇ ಸೆಲ್ ಮಾಡ್ತಾ ಇರೋದು. ಓವರ್ ಆಲ್ ಆಗಿ ಜುಲೈ ಮಂತ್ ಅಲ್ಲಿ ಇಟ್ಸ್ ಅ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಿಕ್ಸ್ಡ್ ರಿಯಾಕ್ಷನ್ ತೋರಿಸ್ತಾನೆ ಬರ್ತಾ ಇದ್ದಾರೆ. ಇನ್ನು ರುಪಿ ವೀಕ್ ಆಗ್ತಾನೆ ಬರ್ತಾ ಇದೆ. ನಿನ್ನೆ 96.25 ರುಪೀಸ್ ಪರ್ ಡಾಲರ್ ಅಲ್ಲಿ ಟ್ರೇಡ್ ಆಗಿದೆ. ಇನ್ನು ಡೌಜನ್ ಮಾರ್ಕೆಟ್ ನಿನ್ನೆ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಏಷ್ಯನ್ ಮಾರ್ಕೆಟ್ ಅಷ್ಟೇ ಇವತ್ತು ಫ್ಲಾಟ್ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 24,050 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿನ್ನೆ ನಿಫ್ಟಿ 160 ಪಾಯಿಂಟ್ಸ್ ಲೋಯರ್ ಅಲ್ಲಿ ಕ್ಲೋಸ್ ಆಗಿದೆ. ಇದಕ್ಕೆ ಮೈನ್ ರೀಸನ್ ಬಂದ್ಬಿಟ್ಟು ಬ್ಯಾಂಕ್ಸ್, IT ಸೆಕ್ಟರ್, ರಿಯಾಲಿಟಿ, ಡಿಫೆನ್ಸ್ ಸೆಕ್ಟರ್ ನಿಫ್ಟಿನ ಡ್ರ್ಯಾಗ್ ಮಾಡ್ತಾ ಬರ್ತಾ ಇದ್ದಾರೆ. ಇನ್ನು ಫಾರ್ಮಾ ಸೆಕ್ಟರ್ ನಿಫ್ಟಿನ ಫುಲ್ ಮಾಡಿದೆ ಅಂತಾನೆ ಹೇಳ್ಬೋದು. ಇವತ್ತು ನಿಫ್ಟಿ ಫ್ಲಾಟ್ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ಸೊ ಯಾವ್ದಾದ್ರು ನ್ಯೂಸ್ ಮೇಲೆ ಒಂದು ಬಿಗ್ ವಾಲೆಟೈಲ್ ಕೊಡೋ ಸಾಧ್ಯತೆ ಇರುತ್ತೆ. ಇಲ್ಲಾಂದ್ರೆ ಫ್ಲಾಟ್ ಆಗಿ ಓಪನ್ ಆಗಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇರುತ್ತೆ. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.